ಮೀನರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ಮೀನರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಮೊದಲನೇ ಶುಭ ವಿಚಾರ ಬಹಳ ಚೆನ್ನಾಗಿದೆ. ನಿಮ್ಮ ಒಂದು ಮಾತು ಅನೇಕರ ಮನಸ್ಸನ್ನು ಗೆಲ್ಲುತ್ತೆ ಅಂಥೇಳಿ. ಸಾಮಾನ್ಯವಾಗಿ ಮೀನರಾಶಿಯವರು ಎಲ್ಲರ ಮನಸ್ಸನ್ನು ಗೆಲ್ಲುವ ಮಾತಿನ ಮೂಲಕ ಗೆಲ್ಲೋದು ಬಹಳ ಕಷ್ಟ. ನಿಮಗೆ ನಿಮ್ಮ ಕೆಲಸಗಳ ಮೂಲಕ ಮನಸ್ಸು ಗೆಲ್ತೀರಾ, ಮಾತಿನ ಮೂಲಕ ನಿಮಗೆ ಬಹಳ ಕಷ್ಟ ಆಗಿಬಿಟ್ಟಿರುತ್ತೆ. ನಿಮ್ಮ ಮಾತು ಸ್ವಲ್ಪ ಒರಟು ಅಥವಾ ನೇರ ನುಡಿ, ಕಡ್ಡಿ ಮುರಿದಂಗೆ ಮಾತಾಡ್ತೀರಾ. ಸೊ ಎದುರುಗಡೆ ಯಾರಿಗೆಲ್ಲ ಅಷ್ಟಿಷ್ಟ ಆಗಲ್ಲ. ಆದರೆ ಜುಲೈ ತಿಂಗಳು ಹಂಗಿಲ್ಲ. ಜುಲೈ ತಿಂಗಳಲ್ಲಿ ಯಾರಿಗೋ ನೀವೇನೋ ಒಂದು ಸಲಹೆ ಕೊಡ್ತೀರಾ, ನೋಡಪ್ಪ ಹಿಂಗೆ ಮಾಡಿದ್ರು ಮಾಡಿ, ಇದೊಂದು ಒಳ್ಳೆ ಐಡಿಯಾ ನೋಡೋ ಅಂತ ಒಂದು ಸಲಹೆ ಕೊಡ್ತೀರಾ, ಅಥವಾ ಎಲ್ಲೋ ನಿಂತ್ಕೊಂಡು ಭಾಷಣ ಮಾಡ್ತೀರಾ ನೀವು, ಅಥವಾ ಯಾರಿಗೋ ಮಾರ್ಗದರ್ಶನ ಮಾಡ್ತೀರಾ. ಜನ ಪ್ರಭಾವಿತರಾಗ್ಬಿಡ್ತಾರೆ ನಿಮಗೆ. ವಾವ್, ಎಷ್ಟು ಚೆನ್ನಾಗಿ ಐಡಿಯಾ ಕೊಟ್ರಿ, ಏನು ಕರೆಕ್ಟಾಗಿ ಹೇಳಿದ್ರಿ, ಸೂಪರ್ ರೀ, ನೀವು ಹೇಳ್ದಂಗೆ ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು ಭಾಳ ನಿಮಗೆ ಫ್ಯಾನ್ ಆಗಿಬಿಡ್ತಾರೆ. ನೀವೇನಾದರೂ ಮೀನರಾಶಿಯ ಟೀಚರ್ ಆಗಿದ್ದರೆ, ಲಾಯರ್ ಆಗಿದ್ದರೆ, ಜ್ಯೋತಿಷಿ ಆಗಿದ್ದರೆ, ನನ್ನ ಮೀನರಾಶಿ ಅಲ್ಲ, ನಾನು ನಾರ್ಮಲ್ ಆಗಿ ಹೇಳಿದ್ದು, ಜ್ಯೋತಿಷಿ ಆಗಿದ್ದರೆ ಅಥವಾ ಯಾರಿಗೋ ಸಲಹೆಗಾರರಾಗಿದ್ದರೆ, ಈ ಮುಖ್ಯಮಂತ್ರಿ ಸಲಹೆಗಾರರು ಅಥವಾ ಮಿನಿಸ್ಟರ್ ಸಲಹೆಗಾರರು ಅಥವಾ MLA PA ಅಂತೆಲ್ಲ ಇರ್ತಾರಲ್ಲ, ಸೊ ಈ ಥರ ಇದ್ದರೆ, ಅಥವಾ ಕಲಾವಿದರಾಗಿದ್ದರೆ, ನೀವು ಮಾತಾಡ್ತಾರೆ ಕಲಾವಿದರು ತುಂಬ ಚೆನ್ನಾಗಲ್ವಾ, ಸೊ ಎಲ್ಲರನ್ನೂ ಪ್ರಭಾವಿತನ ಮಾಡಿಬಿಡ್ತಾರೆ, ಎಲ್ಲರೂ ನಿಮ್ಮ ಹತ್ತ ಆಕರ್ಷಿಸ್ಕೊಂಡು ಬಿಡ್ತೀರಾ. ಅದೊಂದು ಅದ್ಭುತವಾದ ಟ್ಯಾಲೆಂಟ್ ಬಂದ್ಬಿಡುತ್ತೆ ನಿಮಗೆ. ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ, ಕನಸು ನನಸಾಗುವ ಒಂದು ಸಂದರ್ಭಗಳು ಕಂಡು ಬರ್ತಾ ಇದೆ. ಒಂದು 2 ಅಥವಾ 3 ಸಂದರ್ಭಗಳು ಕಂಡು ಬರ್ತಾ ಇದೆ. ಅಟ್ಲೀಸ್ಟ್ ಒಂದಾರು ಆಗ್ಬಿಡ್ಲಿ ಅನ್ನೋದು ನನ್ನ ಅನಿಸಿಕೆ. ಜುಲೈ ತಿಂಗಳ ಆದಿಯಲ್ಲೊಂದು, ಮಧ್ಯದಲ್ಲೊಂದು, ಅಂತ್ಯದಲ್ಲಿ ಅಥವಾ ಮಧ್ಯದಕ್ಕೆಲ್ಲ ಸ್ವಲ್ಪ, ಅಂತ್ಯದಲ್ಲಿ 2, ಈ ಥರ. ಮಧ್ಯದಲ್ಲೆಲ್ಲ ಅಂತ್ಯ, ಸ್ಟಾರ್ಟಿಂಗಲ್ಲಿ ಅಥವಾ ಲಾಸ್ಟ್ ಕೊನೆಯ 3ನೇ ವಾರ 4ನೇ ವಾರದೊಳಗೆ ಯಾವುದೋ ಒಂದು ನಿಮ್ಮ ಕನಸು ಭಾಳ ದಿನಗಳ ಕನಸಾಗಿತ್ತು ರೀ, ನಂದದು ನನಸಾಗ್ಬಿಡ್ತಂತು ಇಂತು ಅಂತ. ಅದು ಬೇಕಾದ್ರೆ ಚಿಕ್ಕ ಕನಸಾಗಿರ್ಬೋದು, ನಂಗೆ ಗೊತ್ತಿಲ್ಲ. ಭಾಳ ದಿನ ಆಗುತ್ತೆ ರೀ, ಎಷ್ಟೋ ತಿಂಗಳಾಗ್ಬಿಟ್ಟಿತ್ತು ಈ ಸ್ವೀಟ್ ತಿನ್ನೋಣ ಅಂತ, ಸಿಕ್ಕಿರಲ್ಲ, ಸ್ವೀಟ್ ತಿಂದ್ಬಿಟ್ಟೆ, ಈಗ ಸಿಕ್ತು ಅಂದ್ರೂ ಅದೇನು ಅಂಥ ವಿಶೇಷ ವಿಚಾರ ಅಲ್ಲ. ಆದರೆ ಭಾಳ ದೊಡ್ಡ ಕನಸು, ಒಂದು ಸೈಟ್ ತೊಗೋಬೇಕು ಅಂತ ಭಾಳ ದಿನ ಕನಸಿತ್ತು, ಅಥವಾ ಇದೊಂದು ದೊಡ್ಡ ನಂಗೆ ಭಾಳ ದಿನಗಳ ಕನಸಾಗಿತ್ತು, ಇದೊಂದು ಎಕ್ಸಾಮ್ ಪಾಸ್ ಆಗಬೇಕು ಅಂತ ಭಾಳ ದಿನಗಳ ಕನಸಾಗಿತ್ತು, ನನಗೆ ಇದೊಂದು ಸಾಧನೆ, ಈ ಥರ ದೊಡ್ಡ ದೊಡ್ಡ ಕನಸುಗಳು ಆಗಿಬಿಟ್ರೆ ಅದು ಜೀವನ ಬದಲಾಗುವ ಗಳಿಗೆ. ಸೊ ಅದರಿಂದ ಕನಸು ನನಸಾಗುವಂಥ ಒಂದು ಸಾಧ್ಯತೆ ಇದೆ. ಕೆಲವರಿಗೆ ಚಿಕ್ಕ ಪ್ರಮಾಣದಲ್ಲಿ ಆಗ್ಬೋದು, ಕೆಲವರಿಗೆ ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು. ಚಿಕ್ಕದಲ್ಲ, ನಂಗೆ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂತಿದ್ದರೆ ಪರಿಹಾರ ಮುಖ್ಯ, ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೇನೆ ನಿಮಗೆ. ಮೂರನೇ ಶುಭ ವಿಚಾರ, ಸಂತಾನದಿಂದ ಹೆಮ್ಮೆ ಅಂತ. ಅಂದರೆ ನೀವು ಮೀನರಾಶಿಯವರಾಗಿದ್ದರೆ ನಿಮ್ಮ ಮಕ್ಕಳ ಸಾಧನೆ ನಿಮಗೆ ಹೆಮ್ಮೆ ತರ್ತದೆ ಅಂತ ಹೇಳಿ. ಸೊ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಉದ್ಯೋಗ ಇರ್ಬೋದು, ಮಕ್ಕಳಲ್ಲಿರುವ ಒಂದು ಒಳ್ಳೆಯ ವಿಶೇಷ ಕಲೆ ಇರಬಹುದು, ಅಥವಾ ಕ್ರೀಡೆಯಲ್ಲಿ ನಿಮ್ಮ ಮಕ್ಕಳು ಸಾಧನೆ ಮಾಡ್ತಕ್ಕಂಥದ್ದು ಇರ್ಬೋದು, ಸ್ಪೋರ್ಟ್ಸಲ್ಲಿ ನಿಮಗೆ ಸಂತೋಷ ಸಿಗುತ್ತೆ. ಹಬ್ಬ, ವಾವ್, ನನ್ನ ಮಗ ಮಾಡ್ದ, ನನ್ನ ಮಗಳು ಮಾಡಿದ್ಲು, ಈ ಸಂತೋಷ. ನಿಮ್ಮ ಮಗನೇನ್ರಿ ಅವರು, ನಿಮ್ಮ ಮಗಳೇನ್ರಿ, ತುಂಬ ಚೆನ್ನಾಗಿ ಮಾಡಿದಾರೆ ರೀ ಅಂತೇಳಿ ಇನ್ನೊಬ್ಬರು ಬಂದು ಹೇಳಿದಾಗ ನಿಮ್ಗೆ ಸಂತೋಷ ಇದೆಯಲ್ಲ, ತುಂಬ ಚೆನ್ನಾಗಿ ಸಂತೋಷ ಆಗುತ್ತದೆ ನಿಮಗೆ, ಅದನ್ನು ಹೆಮ್ಮೆ ಅನಿಸುತ್ತೆ ನಿಮಗದು. ಅದಿದೆ ಯೋಗ. ನಾಲ್ಕನೆಯ ಶುಭ ವಿಚಾರ, ಮೀನರಾಶಿಯವರಿಗೆ ದಯವಿಟ್ಟು ಪ್ರತಿಯೊಬ್ಬ ಮೀನರಾಶಿ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ರೀಚ್ ಆಗಬೇಕು ವಿಡಿಯೋ ಅಲ್ವಾ. ಆಮೇಲೆ ನೀವಿನ್ನೂ ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ ನೋಡ್ತಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನನ್ನ ಕಮೆಂಟ್ಸ್ನ ಓದ್ತಾ ಇರ್ತೇನೆ. ನಾಲ್ಕನೇ ಶುಭ ವಿಚಾರ, ಪ್ರತಿಭೆಗೆ ವೇದಿಕೆ ದೊರೆಯುತ್ತದೆ. ನಿಮ್ಮ ಪ್ರತಿಭೆಗೆ, ಮೀನರಾಶಿಯವರ ಪ್ರತಿಭೆಗೆ ಒಂದು ಒಳ್ಳೆ ವೇದಿಕೆ ದೊರೆಯುತ್ತೆ ಅಂತ. ನಿಮ್ಮೊಂದು ಒಳ್ಳೆ ಕಲೆ ಇದೆ, ನಿಮ್ಮಲ್ಲೊಂದು ಒಳ್ಳೆ ಇದಿದೆ ಅಂತಂದಾಗ ನಿಮಗೊಂದು ಸ್ಟೇಜ್ ಬೇಕು. ಯೂಟ್ಯೂಬು, ಇನ್ಸ್ಟಾಗ್ರಾಮು ಒಂದು ಸ್ಟೇಜೇ ಆಯಿತಾ. ಅದೇ ಥರ ನಿಮಗೆ ಹೊರಗಡೆನೂ ಒಂದು ಸ್ಟೇಜ್ ಬೇಕು. ಸ್ಕೂಲಲ್ಲೋ, ಕಾಲೇಜಲ್ಲೋ, ಜಾಬಲ್ಲೋ, ಆಪರ್ಚುನಿಟೀಸಲ್ಲೋ ಎಲ್ಲ ಒಂದು ಅವಕಾಶ ಸಿಗ್ಬಿಡ್ಲಿಕ್ಕೆ ಅಂತ. ಸೊ ಅದು ಸಿಗುವ ಸಾಧ್ಯತೆಗಳು, ಅದರಿಂದಾಗಿ ಅಲ್ಲಿ ನೀವು ಕ್ಲಿಕ್ ಆಗೋದು, ಹೆಚ್ಚಿನ ಜನಪ್ರಿಯತೆ, ಎಲ್ಲರೂ ನಿಮ್ಮ ಹತ್ರ ಆಕರ್ಷಿಸ್ಕೊಳ್ಳುವಂಥದ್ದು, ಇದೆಲ್ಲದು ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಜುಲೈ ತಿಂಗಳಲ್ಲಿ. ಇನ್ನು ಐದನೆಯ ಶುಭ ವಿಚಾರ, ಅದೃಷ್ಟವಶಾತ್ ಅವಕಾಶಗಳು ಅಂಥೇಳಿ. ನೀವು ನಿರೀಕ್ಷಿಸಿದ ಒಂದು ಸ್ಥಳದಿಂದ ನಿಮ್ಮನ್ನು ಕರೆಯೊಬ್ಬರು, ನಾನು ಅಂದ್ಕೊಂಡಿರಲ್ಲ, ಅವ್ರು ನನಗೆ ಫೋನ್ ಮಾಡ್ತಾರ, ನಾನು ಅಂದ್ಕೊಂಡೇ ಇರಲ್ಲಪ್ಪ, ನಂಗೆ ನಿಜನೇ ನಿರೀಕ್ಷೆ ಇರಲ್ಲ, ಅವ್ರು ನನಗೆ ಫೋನ್ ಮಾಡಿದ್ರು, ವಾವ್, ನಾನು ಬಿಡಲ್ಲ ಇಂಥ ಚಾನ್ಸ್ ಅನ್ನೋ ಥರ. ಸೊ ನೀವು ನಿರೀಕ್ಷಿಸದ ಒಂದು ಸ್ಥಳದಿಂದ ನಿಮಗೆ ಆಹ್ವಾನ, ಇನ್ವಿಟೇಷನ್ ಬರ್ತಕ್ಕಂಥದ್ದು, ಅಥವಾ ನೀವು ನಿರೀಕ್ಷಣೆ ಮಾಡದೇ ಇರತಕ್ಕಂಥ ಜನ ನಿಮ್ಮನ್ನು ಹೊಗಳ್ತಕ್ಕಂಥದ್ದು, ಗೌರವ ಕೊಡ್ತಕ್ಕಂಥದ್ದು, ಯಾರು ನಿಮಗೆ ಅವಕಾಶನೇ ಕೊಡಲ್ಲ ಅಂದ್ಕೊಂಡಿರ್ತೀರೋ ಅಂಥವರೇ ನಿಮ್ಮನ್ನು ಕರೆದು ನಿಮಗೆ ಅವಕಾಶ ಕೊಡ್ತಕ್ಕಂಥದ್ದು, ಇದೆಲ್ಲ ಬಹಳ ಅದ್ಭುತವಾದಂಥದ್ದು ಕಂಡು ಬರ್ತಾ ಇದೆ.
ಆಯ್ತಲ್ವಾ? ಸಮಸ್ಯೆಗಳೇ ಇಲ್ವಾ? ಖಂಡಿತವಾಗಿದೆ. ಅದು ಎಚ್ಚರಿಕೆಗಳ ವಿಡಿಯೋ, ಅದು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೇನೆ. ಬಟ್ ಈ ಒಳ್ಳೊಳ್ಳೆದು ಏನೇನು ಇಲ್ಲಿ ತನಕ ಕೇಳಿದ್ದೀನಿ ಅದೆಲ್ಲ ಚೆನ್ನಾಗಿ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಒಂದು ವಿಶೇಷವಾದ ಪರಿಹಾರ, ವಿಶೇಷ ಪ್ರಸಾದ ಕೊಡ್ತಾ ಇದ್ದೇವೆ. ಪರಿಹಾರ ಮಾಡಿ ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಜೂನ್ 29ನೇ ತಾರೀಕು ಸೋಮವಾರ, ಜ್ಯೇಷ್ಠ ಮಾಸದ ಹುಣ್ಣಿಮೆ. ಅವತ್ತಿನ ದಿವಸ ಬಹಳ ವಿಶೇಷವಾಗಿ ಭೂಮಿ ಪೂರ್ಣಿಮಾ ಅವತ್ತು ವಟಸಾವಿತ್ರಿ ವ್ರತ ಮಾಡುವಂತಹ ದಿವಸ ಅವತ್ತು. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದ ದೇವತಾರಾಧನೆಗಳು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಭೂಮಿ ಪೂಜೆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ವಿಶೇಷವಾಗಿ, ಯಾಕೆಂದರೆ ಭೂಮಿ ಪೂರ್ಣಿಮಾ ಅವತ್ತಿನ ದಿವಸ ಆದ್ರಿಂದ ನಾವು ಭೂವರಾಹ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನಿಮ್ಮ ಮನೆಯ ವಾಸ್ತು ದೋಷಗಳ ಪರಿಹಾರಕ್ಕೆ, ಅದು ಬಾಡಿಗೆ ಮನೆ ಆಗಲಿ, ಸ್ವಂತ ಮನೆ ಆಗಲಿ, ಲೀಸ್ ಮನೆ ಆಗಲಿ, ಮನೆಯ ವಾಸ್ತು ದೋಷಗಳ ಪರಿಹಾರಕ್ಕೋಸ್ಕರ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು ಅಂದರೆ ಬಹಳ ಮುಖ್ಯವಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗಬೇಕು. ಯಾಕೆಂದರೆ ಅವತ್ತು ವಟಪೂರ್ಣಿಮಾ ಅಂತ ಕರೀತಾರೆ, ವಟ ಸಾವಿತ್ರಿ ವ್ರತ ಮಾಡುವಂಥ ವಟಪೂರ್ಣಿಮಾ ಅವತ್ತು ಬಹಳ ವಿಶೇಷ ಆಯ್ತಲ್ವಾ? ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಕಮಲ ಪುಷ್ಪಗಳು ಹಾಗೂ ಪಾಯಸ ದ್ರವ್ಯದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮಣಿಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಒಂದು ಯಶೋವರ್ಧನ ಮಣಿ ಡಾಲರ್ ಏನಿದೆ ನಿಮಗೆ ಸ್ಕ್ರೀನಲ್ಲೂ ಕಾಣ್ತಾ ಇದೆ, ಇದನ್ನ ಬಹುಮುಖ್ಯವಾಗಿ ನಾವು 2 ಜಾಗಗಳಿಂದ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ. ನಿಮಗೆ ಅದು ನಾನು ಲೈವ್ ವಿಡಿಯೋ ಕೂಡ ಅಲ್ಲಿಂದನೇ ಹೋಗಿ ಪೂಜೆ ಮಾಡಿದ್ದು ವಿಡಿಯೋ ಸಹ ಮಾಡಿದ್ದೇನೆ, ಹಾಗೂ ಲೈವ್ ಸಹ ಅಲ್ಲಿಂದನೇ ಬಂದಿದ್ದೇನೆ. ಎಲ್ಲಿ? ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕಿಂತ ಮುಂಚೆ ಒಂದು ಗಣಪತಿ ದೇಗುಲಕ್ಕೂ ಹೋಗಿದ್ದೆ. ಸುಮಾರೊಂದು 18ನೇ ಶತಮಾನದಲ್ಲಿ ಕಟ್ಟಿದಂಥ ಒಂದು ಅದ್ಭುತವಾದ ಮಹಾಗಣಪತಿಯ ಸನ್ನಿಧಾನ. ಅಲ್ಲಿಗೂ ಹೋಗಿ ಅಲ್ಲೂ ಸಹ ಇದನ್ನಿಟ್ಟು ಪೂಜೆ ಮಾಡಿಸಿ ನಂತರ ಅಲ್ಲಿಂದ ಕೊಲ್ಹಾಪುರಕ್ಕೆ ಹೋಗಿ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮನೆಗಳನ್ನು ಅಮ್ಮನವರ ಪಾದಾರವಿಂದಗಳಲ್ಲಿ ಸಹ ಇಟ್ಟು ನಮಸ್ಕಾರ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ. ಅಷ್ಟೇ ಅಲ್ಲ, ಅಲ್ಲಿ ಕುಂಕುಮಾರ್ಚನೆಯನ್ನು ಸಹ ಮಾಡಿಸಿ ಅಭಿಷೇಕ ಪೂಜೆಗಳನ್ನು ಸಹ ಮಾಡಿಸಿದ್ದೇನೆ. ಅದ್ರದ್ದು ಆಕ್ಚುಲಿ ಅಲ್ಲಿ ವಿಡಿಯೋಗಳೇ ತೆಗೆಯಕ್ಕಾಗಲ್ಲ, ನಾನು ಬರೇ ಒಂದು ಸ್ಕ್ರೀನ್ ಒಂದು ಫೋಟೋಗಳೇನು ತಗೊಂಡಿದ್ದೇನೆ, ಆ ಫೋಟೋಗಳನ್ನ ಮಾತ್ರ ನಿಮ್ಗೆ ಹಾಕ್ತೇನೆ. ಯಾಕೆಂದ್ರೆ ತುಂಬಾ ಸ್ಟ್ರಿಕ್ಟ್ ಅಲ್ಲಿ ಒಳಗಡೆ ಪೂಜೆದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಕೊಡಲ್ಲ. ಬಟ್ ನಮಗೋಸ್ಕರ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಶೇಷವಾಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಅಭಿಷೇಕಾದಿಗಳು ಮಾಡಿಸಿ ಅಮ್ಮನವರ ಗರ್ಭಗುಡಿಯ ಒಳಗಡೆ ಮೂಲ ದೇವರ ಹತ್ರ ತಗೊಂಡೋಗಿ ಇದನ್ನಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದೇನೆ. ಇದನ್ನ ಮತ್ತೆ ಪುನಃ ಈ ಯಶೋವರ್ಧನ ಮಣಿಯನ್ನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿದ ಈ ಒಂದು ಯಶೋವರ್ಧನ ಮಣಿಯನ್ನ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಜೂನ್ 29ನೇ ತಾರೀಕು ಸೋಮವಾರದ ದಿವಸ, ವಟಪೂರ್ಣಿಮೆಯ ದಿವಸ, ವಟ ಸಾವಿತ್ರಿ ವ್ರತದ ದಿವಸ, ಭೂಮಿ ಪೂರ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಮಂತ್ರದಲ್ಲಿ ಹೋಮದಲ್ಲಿ ಹಾಗೂ ವಾಸ್ತು ಹೋಮದಲ್ಲಿ, ಭೂವರಾಹಸ್ವಾಮಿ ಹೋಮದಲ್ಲಿ, ಅಷ್ಟೇ ಅಲ್ಲ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಕ್ಕೂ ಬಹಳ ವಿಶೇಷ. ಇದಕ್ಕೆ ನಾಗಾನುಗ್ರಹಕ್ಕೆ ಬಹಳ ವಿಶೇಷವಾದ ಮಣಿ ಇದು. ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಂತರ ಗುರು ಬಲಕ್ಕೋಸ್ಕರ ಗುರು ಶಾಂತಿ ಹೋಮ, ಶನಿಪೀಠಿ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡಿ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೆ ಇದನ್ನು ಕಳಿಸ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಪ್ರತಿಯೊಬ್ಬರು ಸಹ ಯಶೋವರ್ಧನ ಮಣಿಗೆ ಅರ್ಹರಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಕಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ಬೇಗ ವಾಟ್ಸಪ್ ಮಾಡಿಕೊಂಡು ಬೇಗ, ಇದು ತುಂಬಾ ಲಿಮಿಟೆಡ್ ಆಗಿರತಕ್ಕಂಥದ್ದು, ಮತ್ತೆ ಪುನಃ ನಮಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಸಿಗೋದು ಬಹಳ ಕಷ್ಟ. ಸೊ ಆದ್ರಿಂದ ಬಹಳ ಮುಖ್ಯವಾದಂತಹ ಯಶೋವರ್ಧನ ಮಣಿಯನ್ನ ಜೂನ್ 29ನೇ ತಾರೀಕು ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿವಸ, ವಟ ಸಾವಿತ್ರಿ ವ್ರತ ಹಾಗೂ ಭೂಮಿ ಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಅದನ್ನು ಇಟ್ಟು ಲಕ್ಷ್ಮೀನಾರಾಯಣ ಹೃದಯ ಹೋಮ, ವಾಸ್ತು ಹೋಮ, ಭೂವರಾಹ ಸ್ವಾಮಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಇದನ್ನ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪಾಕೆಟಲ್ಲಿ ಇಟ್ಕೊಳ್ಬಹುದು, ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮೇಲೆ ಇಟ್ಕೊಳ್ಬಹುದು, ಲಾಕರಲ್ಲಿ ಬಹುದು. ಸೊ ನಿಮ್ಮ ಬಾಧೆಗಳು ಪರಿಹಾರ ಆಗಲಿ ಅಂತೇಳಿ ಭೂಮಿ ಸಂಬಂಧಿತವಾದಂಥ ವ್ಯವಹಾರಗಳು ಮಾಡ್ಲಿಕ್ಕೆ ಹೋದಾಗ ಇದನ್ನು ಜೇಬಲ್ಲಿ ಇಟ್ಕೊಂಡು ಕಟ್ಕೊಂಡು ಹೋಗಿ ಆ ವ್ಯವಹಾರಕ್ಕೆ ಹೋದಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನೂ ವಿಶೇಷವಾಗಿ ಹೇಳ್ತೇನೆ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಸಹಿತ ಈ ಬಾರಿ ವಿಶೇಷವಾಗಿ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿದ ಕುಂಕುಮ ತಗೊಂಡಿದ್ದೇನೆ, ಅದನ್ನು ಸಹ ಪ್ರಸಾದ ಸ್ವರೂಪದಲ್ಲಿ ಹಾಕಿ ಕಳಿಸ್ಕೊಡ್ತೇನೆ. ಸೊ ಅದರಿಂದ ಈ ಬಾರಿ ಅರ್ಶನ ಜೊತೆಗೆ ಕುಂಕುಮನೂ ಸಹ ಅದರಲ್ಲೇ ಇರ್ತದೆ. ಸೊ ಅದರಿಂದ ಎಲ್ಲರೂ ಸಹ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ
ಎಲ್ರಿಗೂ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತಲ್ಲ, ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ, ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನ ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತೆ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲವ್ ಇಲ್ಲ ಒಳಗಡೆ, ಸೊ ಅದರಿಂದ ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನು ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.